ವೀಕ್ಷಕರಿಗೆ ನಮಸ್ಕಾರ. ತಮಿಳುನಾಡಿನ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವ, ಅದೇ ರೀತಿ ರಾಷ್ಟ್ರ ರಾಜಕಾರಣದಲ್ಲಿ ಕುತೂಹಲ ಹೆಚ್ಚಿಸಿರುವ ಹೇಳಿಕೆಗಳು ತಮಿಳುನಾಡಿನಿಂದ ಹೊರಬಿದ್ದಿವೆ. ನೋಡಿ, ಬಿಜೆಪಿಯ ನಾಯಕಿ ವನತಿ ಶ್ರೀನಿವಾಸನ್, ಅದೇ ರೀತಿ ಡಿಎಂಕೆ ನಾಯಕಿ ಕನಿಮೋಳಿ ಸೋಮು ಅವರು ನೀಡಿದ ಈ ಎರಡೂ ಹೇಳಿಕೆಗಳು ತಮಿಳುನಾಡಿನ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿವೆ. ನೋಡಿ, ಭವಿಷ್ಯದಲ್ಲಿ ಬಿಜೆಪಿ ಮತ್ತು ಡಿಎಂಕೆ ಮೈತ್ರಿಯಾಗುವ ಕುರಿತು ಈ ನಾಯಕರು ಸುಳಿವನ್ನು ನೀಡಿದ್ದಾರೆ. ನೋಡಿ, ತಮಿಳುನಾಡಿನ ರಾಜಕಾರಣದಲ್ಲಿ ಡಿಎಂಕೆ ಮತ್ತು ಬಿಜೆಪಿ ಎದುರು ಬದರಾಗಿ ನಿಂತು ಹೋರಾಡುತ್ತಿವೆ. ಸೈದ್ಧಾಂತಿಕವಾಗಿ ಕೂಡ ಈ ಎರಡೂ ಪಕ್ಷಗಳು ಒಂದು ಪೂರ್ವ ಆಗಿದ್ರೆ ಮತ್ತೊಂದು ಪಶ್ಚಿಮ ಆಗಿದೆ. ಇಂಥ ಪಕ್ಷಗಳ ನಾಯಕರು ನೀಡಿರುವಂತಹ ಹೇಳಿಕೆ ಇದೆಯಲ್ಲ, ತಮಿಳುನಾಡಿನ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿದ್ದಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಭವಿಷ್ಯದಲ್ಲಿ ಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಳ್ತಾವಾ? ಎಐಡಿಎಂಕೆಯ ನಡೆ ಏನಿರಬಹುದು? ದ್ರಾವಿಡ ರಾಜಕಾರಣದಿಂದ ಹಿಂದೆ ಸರಿಯುತ್ತಾ ಡಿಎಂಕೆ? ಅದೇ ರೀತಿ ಬಿಜೆಪಿ ದ್ರಾವಿಡ ರಾಜಕಾರಣದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಅವಣಿಸುತ್ತಿದೆಯಾ? ವೀಕ್ಷಕರು ನೋಡಿ, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಬಿಜೆಪಿಯ ನಾಯಕಿ ವನತಿ ಶ್ರೀನಿವಾಸನ್, ಅದೇ ರೀತಿ ಡಿಎಂಕೆಯ ನಾಯಕಿ ಕನಿಮೋಳಿ ಸೋಮು ಅವರು ಒಂದು ಸ್ಟೇಟ್ಮೆಂಟ್, ಇಬ್ರು ಒಂದೇ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಅದೇನಪ್ಪ ಅಂದ್ರೆ, ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ ಮತ್ತು ಶಾಶ್ವತ ಶತ್ರುಗಳಲ್ಲ ಎಂಬ ಹೇಳಿಕೆ ತಮಿಳುನಾಡಿನ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿದೆ. ನೋಡಿ, ಈ ವರ್ಷ ನಡೆದಂತಹ ಚುನಾವಣೆಯಲ್ಲಿ ಟಿವಿಕೆ ಒಂದು ಅದ್ಭುತವಾದ ಗೆಲುವನ್ನು ಸಾಧಿಸಿ ನಟ ವಿಜಯ್ ಅವರು ಅಧಿಕಾರ ಹಿಡಿದಿದ್ದಾರೆ. ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಡಿಎಂಕೆ, ಅದೇ ರೀತಿ ಎಐಡಿಎಂಕೆ ಮೈತ್ರಿಕೂಟ ಕೂಡ ಧೂಳಿಪಟವಾಗಿದೆ. ಇದರಿಂದಾಗಿ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಪಕ್ಷ ಟಿವಿಕೆ ಒಂದು ಹೊಸ ಅಲೆಯನ್ನು ಎಬ್ಬಿಸಿದೆ. ಅಲ್ಲಿ ಡಿಎಂಕೆಗೂ ಕೂಡ ಅವಕಾಶ ಇಲ್ಲ. ಅದೇ ರೀತಿ ಅದಕ್ಕಿಂತ ಹೀನಾಯವಾಗಿ ಎಐಡಿಎಂಕೆ ಕೂಡ ಸೋತು ಹೋಗಿದೆ. ಅದೇ ರೀತಿ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಸೋತು ಹೋಗಿವೆ. ಟಿವಿಕೆ ಅಬ್ಬರಕ್ಕೆ ಭವಿಷ್ಯದಲ್ಲಿ ಹೊಸ ಮೈತ್ರಿಕೂಟ ರಚನೆಯ ಮಾತುಗಳು ಕೂಡ ಈಗ ತಮಿಳುನಾಡಿನಿಂದ ಕೇಳಿ ಬರ್ತಿವೆ. ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಮತ್ತು ಡಿಎಂಕೆ ಭವಿಷ್ಯದಲ್ಲಿ ಮೈತ್ರಿ ಮಾಡಿಕೊಳ್ತಾವ ಎಂಬ ಚರ್ಚೆ ಕೂಡ ನಡೆದಿದೆ. ಹಾಗಾದ್ರೆ ಡಿಎಂಕೆ ಮತ್ತು ಬಿಜೆಪಿ ಭವಿಷ್ಯದಲ್ಲಿ ಮೈತ್ರಿ ಮಾಡಿಕೊಳ್ತಾವ? ಇದು ಸಾಧ್ಯನಾ? ವೀಕ್ಷಕರು ನೋಡಿ, ರಾಜಕಾರಣದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ಇವತ್ತು ತಮಿಳುನಾಡಿನಲ್ಲಿ ಬಹುದೊಡ್ಡ ಅಲೆ ಎಬ್ಬಿಸಿದ್ದು ಟಿವಿಕೆ. ನಟ ವಿಜಯ್ ಅವರು ತಮ್ಮ ವರ್ಚಸ್ಸನ್ನು ಬೆಳೆದುಕೊಂಡು ಬಹುತೇಕ ತಮಿಳುನಾಡಿನ ಇತಿಹಾಸದಲ್ಲಿ ಒಂದು ಹಿಸ್ಟ್ರಿ ಬರೆದು ಸಿಎಂ ಆಗಿದ್ದಾರೆ. ಡಿಎಂಕೆ ಮೂಲೆ ಗುಂಪು ಆಗಿದೆ, ಅದೇ ರೀತಿ ಎಐಡಿಎಂಕೆ ಕೂಡ ಮನೆ ಸೇರಿದೆ. ಬಿಜೆಪಿ ಕಾಂಗ್ರೆಸ್ ಕೂಡ ಅದೇ ಸ್ಥಿತಿಯಲ್ಲಿವೆ. ಆದ್ರೆ ಇಲ್ಲಿ ಹೊಸದಾಗಿ ಕೇಳಿ ಬರ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಬಿಜೆಪಿಯ ನಾಯಕಿ ವನತಿ ಶ್ರೀನಿವಾಸನ್, ಅದೇ ರೀತಿ ಡಿಎಂಕೆ ನಾಯಕಿ ಕನಿಮೋಳಿ ಸೋಮು ಅವರು ಕೂಡ ಇಬ್ರು ಒಂದೇ ಹೇಳಿಕೆ ನೀಡಿದ್ದಾರೆ. ಅದು ಭವಿಷ್ಯದಲ್ಲಿ ಆಗಬಹುದಾ ಎಂಬ ಚರ್ಚೆ ಕೂಡ ನಡೆದಿದೆ. ನೋಡಿ, ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ಪಕ್ಷಗಳು ಮೈತ್ರಿಯಲ್ಲಿದ್ದಾವೆ. ಆದ್ರೆ ಈ ಬಾರಿ ಡಿಎಂಕೆಗೆ ಕೈ ಕೊಟ್ಟು ಕಾಂಗ್ರೆಸ್ ಪಕ್ಷ ಟಿವಿಕೆ ಜೊತೆ ಒಂದು ಸರ್ಕಾರ ರಚನೆಯಲ್ಲಿ ಭಾಗಿಯಾಗಿದೆ. ಬಹುತೇಕ ಡಿಎಂಕೆಗೆ ಒಂದಷ್ಟು ದ್ರೋಹ ಬಗೆದಿದೆ ಎಂಬ ಮಾತುಗಳು ಕೂಡ ಇವೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಡಿಎಂಕೆ ಬಿಜೆಪಿ ಜೊತೆ ಹೋಗುವುದಕ್ಕೆ ಮನಸ್ಸು ಮಾಡುತ್ತಾ, ಅದೇ ರೀತಿ ಬಿಜೆಪಿ ಕೂಡ ಡಿಎಂಕೆ ಜೊತೆ ಹೋಗುವುದಕ್ಕೆ ಮನಸ್ಸು ಮಾಡುತ್ತಾ ಎಂಬ ಮಾತುಗಳು ಈ ಇಬ್ಬರು ನಾಯಕರಿಂದ ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಯಾಕಂದ್ರೆ ಬಿಜೆಪಿ ನೋಡಿ, ಒಂದ್ ಕಡೆ ಹಿಂದುತ್ವ, ರಾಷ್ಟ್ರೀಯತೆ, ಅದೇ ರೀತಿ ದೇಶದ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಪ್ರತಿನಿಧಿಸುತ್ತೆ. ಅದೇ ರೀತಿ ಡಿಎಂಕೆ ತಮಿಳುನಾಡಿನ ಅಸ್ಮಿತೆ, ದ್ರಾವಿಡ ರಾಜಕಾರಣ, ಧರ್ಮ ನಿರಪೇಕ್ಷತೆ, ಅದೇ ರೀತಿ ಒಂದಷ್ಟು ಜಾತ್ಯತೀತ ನಿಲುವುಗಳನ್ನು ಕೂಡ ಡಿಎಂಕೆ ಪ್ರತಿಪಾದಿಸುತ್ತೆ. ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲಿ ಯಾವಾಗಲೂ ಬಿಜೆಪಿ ನೀತಿಯ ವಿರುದ್ಧ, ಬಿಜೆಪಿ ರಾಷ್ಟ್ರೀಯತೆಯ ವಿರುದ್ಧ, ಅದೇ ರೀತಿ ಹಿಂದುತ್ವದ ವಿರುದ್ಧ ಕೂಡ ಡಿಎಂಕೆ ನಾಯಕರು ಅವಾಗ ಧ್ವನಿ ಎತ್ತುತ್ತಲೇ ಇರುತ್ತಾರೆ. ಹೀಗಾಗಿ ಸೈದ್ಧಾಂತಿಕವಾಗಿ ಈ ಎರಡೂ ಪಕ್ಷಗಳು ಕೂಡ ತದ್ವಿರುದ್ಧವಾಗಿ ನಿಂತಿವೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿನ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಡಿಎಂಕೆ ಮೈತ್ರಿಯಲ್ಲಿದ್ದವು. ಆದ್ರೆ ಕಾಂಗ್ರೆಸ್ನ ನಡೆಯಿಂದಾಗಿ ಇವತ್ತು ಡಿಎಂಕೆ ಹೊರಸರಿದಿದೆ. ಲೋಕಸಭೆಯಲ್ಲಿ ಕೂಡ ಪ್ರತ್ಯೇಕ ಆಸನ ಹಾಕುವಂತ ಕೇಳಿಕೊಂಡಿದೆ. ಹೀಗಾಗಿ ಬಹುತೇಕ ಕಾಂಗ್ರೆಸ್ ಮೈತ್ರಿಕೂಟದಿಂದ ಡಿಎಂಕೆ ಹೊರಬಂದಿದೆ. ಅದೇ ರೀತಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿಯತ್ತ ಮುಖ ಮಾಡಿತ ಎಂಬ
ಅರ್ಥದಲ್ಲಿ ಮಾತನಾಡಿರುವುದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಬಿಜೆಪಿ ರಾಷ್ಟ್ರೀಯತೆ ಪ್ರತಿನಿಧಿಸುತ್ತೆ, ಅದೇ ರೀತಿ ಹಿಂದುತ್ವವನ್ನು ಸಾರುತ್ತೆ, ಅದೇ ರೀತಿ ದೇಶದ ಆಚಾರ ವಿಚಾರಗಳನ್ನು ಕೂಡ ಅದು ಹೇಳ್ಕೊಳ್ಳುತ್ತೆ. ಅದರ ಸೈದ್ಧಾಂತಿಕ ನಿಲುವು ಕೂಡ ಅವೇ ಆಗಿವೆ. ಅದೇ ರೀತಿ ಡಿಎಂಕೆ ಪಕ್ಷದ ನಿಲುವುಗಳು ಏನಪ್ಪಾ ಅಂದ್ರೆ ಧರ್ಮ ನಿರಪೇಕ್ಷತೆ, ತಮಿಳುನಾಡಿನ ಅಸ್ಮಿತೆ, ಅದೇ ರೀತಿ ಹಿಂದಿ ವಿರೋಧಿ ರಾಜಕಾರಣ, ದ್ರಾವಿಡ ನೆಲದ ರಾಜಕಾರಣ ಅದು ತನ್ನ ಅಸ್ತಿತ್ವದ ಭಾಗವಾಗಿ ಮಾಡಿಕೊಂಡಿದೆ. ಈ ಎರಡೂ ಪಕ್ಷಗಳು ಒಂದಕ್ಕೊಂದು ಸೈದ್ಧಾಂತಿಕವಾಗಿ ವಿಭಿನ್ನವಾಗಿರುವುದರಿಂದ ಈ ಎರಡೂ ಪಕ್ಷಗಳು ತಮಿಳುನಾಡಿನಲ್ಲಿ ಇಲ್ಲುವರೆಗೂ ಅಂದ್ರೆ 2004 ನಂತರ ಈ ಸುಮಾರು 26 ವರ್ಷಗಳ ಕಾಲ ಈ ಎರಡೂ ಪಕ್ಷಗಳು ತಮಿಳುನಾಡಿನಲ್ಲಿ ಎದುರುಬದುರಾಗಿ ನಿಂತು ಹೋರಾಡಿವೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ವಾಜಪೇಯಿ ಗವರ್ಮೆಂಟ್ ನಲ್ಲಿ ಡಿಎಂಕೆ ಕೂಡ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿತ್ತು ಮತ್ತು ಅವತ್ತಿನ ಸರ್ಕಾರದ ಭಾಗ ಕೂಡ ಆಗಿತ್ತು. ಆದ್ರೆ 2004 ನಂತರ ಅದು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಅಂದ್ರೆ 2026 ವಿಧಾನಸಭೆ ಚುನಾವಣೆಗೂ ಕೂಡ ಎದುರಿಸುತ್ತಾ ಬಂದಿದೆ. ಆದ್ರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತು ಎರಡೂ ಪಕ್ಷಗಳ ನಾಯಕರು ಇಂಥ ಮಾತುಗಳನ್ನು ಹೇಳ್ತಿರುವುದು ಬಹುತೇಕ ಮುಂದಿನ ಚುನಾವಣೆ ಹೊತ್ತಿಗೆ ಭೂಮಿಕೆಯನ್ನು ಸಿದ್ಧಗೊಳಿಸುವ ನಿಟ್ಟಿನಲ್ಲಿ ಇಂಥದ್ದೊಂದು ಹೇಳಿಕೆ ನೀಡಿದ್ರ ಎಂಬ ಚರ್ಚೆ ಕೂಡ ನಡೀತಿದೆ. ನೋಡಿ, ಈ ಎರಡೂ ಪಕ್ಷಗಳು ಇಲ್ಲಿ ಮೈತ್ರಿ ಮಾಡಿಕೊಳ್ಬೇಕಂದ್ರೆ ಎಐಡಿಎಂಕೆ ಕೂಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಡಿಎಂಕೆ ವಿರೋಧಿ ಮತಗಳು ಎಐಡಿಎಂಕೆ ಹೋಗ್ತವೆ. ಮತ್ತೆ ಅದೇ ರೀತಿ ಎಐಡಿಎಂಕೆ ಭವಿಷ್ಯದಲ್ಲಿ ಒಂದು ವೇಳೆ ಬಿಜೆಪಿ ಡಿಎಂಕೆ ಮೈತ್ರಿ ಮಾಡಿಕೊಂಡ್ರೆ ಎಐಡಿಎಂಕೆ ಏನ್ ಮಾಡುತ್ತೆ, ಟಿವಿಕೆ ಜೊತೆ ಹೋಗುತ್ತಾ ಅಥವಾ ಕಾಂಗ್ರೆಸ್ ಜೊತೆ ಹೋಗುತ್ತಾ? ಅದೇ ರೀತಿ ಈ ಕಾಂಗ್ರೆಸ್, ಟಿವಿಕೆ ಮತ್ತು ಎಐಎಡಿಎಂಕೆ ಸೇರಿ ಮೈತ್ರಿ ಮಾಡಿಕೊಳ್ತವೆ ಎಂಬ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಇಲ್ಲಿ ಬರೀ ಸೈದ್ಧಾಂತಿಕವಾಗಿ ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಡಿಎಂಕೆ ನಡುವೆ ಸೈದ್ಧಾಂತಿಕವಾಗಿ ಒಂದು ವಿಷಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ನಡೀತಿದೆ. ನೋಡಿ, ಇವತ್ತು ಸೋತು ಸುಣ್ಣವಾಗಿದೆ ಡಿಎಂಕೆ. ಅದೇ ರೀತಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ಬಹುದೊಡ್ಡ ನೆಲೆ ಇಲ್ಲ. ಕಳೆದ 20 ವರ್ಷಗಳಿಂದ ಸತತ ಪ್ರಯತ್ನ ಪಡ್ತಿದ್ರು ಕೂಡ ಅಲ್ಲಿ ವೋಟ್ ಶೇರಿಂಗ್ ಜಾಸ್ತಿ ಆಗಿದೆ ಹೊರತು ಬಿಜೆಪಿಗೆ ಕನಿಷ್ಠ 15 ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಆಗಿಲ್ಲ. ಹೀಗಾಗಿ ಬಿಜೆಪಿ ಎಲ್ಲೋ ಒಂದ್ ಕಡೆ ನಿರ್ವಾತ ಪರಿಸ್ಥಿತಿಯನ್ನು ತಮಿಳುನಾಡಿನಲ್ಲಿ ಎದುರಿಸ್ತಿದ್ರೆ, ಅದೇ ರೀತಿ ಡಿಎಂಕೆ ಕೂಡ ಭವಿಷ್ಯದಲ್ಲಿ ಟಿವಿಕೆಯನ್ನು ಎದುರಿಸಬೇಕು. ಇವತ್ತು ನೋಡಿ, ಡಿಎಂಕೆಗೆ ಸವಾಲಲ್ಲ, ಆದ್ರೆ ಸವಾಲಾಗಿರ್ತಕ್ಕಂಥದ್ದು ಟಿವಿಕೆ. ಯಾಕಂದ್ರೆ ಅಲ್ಲಿ ಸಿನಿಮಾ ನಟ ಆಗಿರ್ತಕ್ಕಂಥ ವಿಜಯ್ ಅವರ ವರ್ಚಸ್ಸಿದೆ. ಅದು ಯಂಗ್ಸ್ಟರ್ ವೋಟರ್ಗಳು ಕೂಡ ವಿಜಯ್ ಅವರ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಭವಿಷ್ಯದಲ್ಲಿ ಕೂಡ ಅದು ಬೆಂಬಲಿಸುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರತಕ್ಕಂಥ ಬಿಜೆಪಿ ಜೊತೆಗೆ ಮೈತ್ರಿ ಹೊಂದಿಗೆ ಹೋದರೆ ಆಡಳಿತಾರೂಢ ಪಕ್ಷವನ್ನು ಎದುರಿಸುವುದು ಸುಲಭ. ಯಾಕಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರೋ ಪಕ್ಷಕ್ಕೆ ಒಂದಷ್ಟು ಎಲ್ಲಾ ತರದ ಪವರ್ಗಳು ಇರ್ತವೆ. ಆ ಪವರ್ ಬರುವ ಚುನಾವಣೆಯಲ್ಲೂ ಕೂಡ ತಮಗೆ ಅನುಕೂಲವಾಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಸೈದ್ಧಾಂತಿಕವಾಗಿ ವಿಭಿನ್ನವಾಗಿರ್ಬೋದು, ಆದ್ರೆ ಅಧಿಕಾರದ ದೃಷ್ಟಿಯಿಂದ ಬಹುತೇಕ ಎರಡೂ ಪಕ್ಷಗಳು ಅಂದ್ರೆ ಸೈದ್ಧಾಂತಿಕವಾಗಿ ವಿರೋಧವಾಗಿ ಚುನಾವಣೆಯನ್ನು ಮೈತ್ರಿಯೊಂದಿಗೆ ಎದುರಿಸಿದ ಹಲವು ಉದಾಹರಣೆಗಳಿವೆ. ನೋಡಿ, ಇಲ್ಲೇ ಕರ್ನಾಟಕದಲ್ಲಿ ನೋಡಿ, ಸೆಕ್ಯುಲರ್ ಅಂದ್ರೆ ಜೆಡಿಎಸ್ ಕೂಡ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿದೆ, ಕಾಂಗ್ರೆಸ್ ವಿರುದ್ಧ ಹೋರಾಡ್ತಿದೆ. ಅದೇ ರೀತಿ ಕೆಲವು ಪಕ್ಷಗಳು ಕೂಡ ವಿವಿಧ ರಾಜ್ಯಗಳಲ್ಲಿ ಇಂಥ ಸೈದ್ಧಾಂತಿಕ ವಿಭಿನ್ನತೆಯನ್ನು ಹೊಂದಿದ್ರು ಕೂಡ ತಮ್ಮ ಅಸ್ತಿತ್ವಕ್ಕಾಗಿ, ಅದೇ ರೀತಿ ನೆಲೆ ವಿಸ್ತರಣೆಗಾಗಿ, ಅದೇ ರೀತಿ ಎದುರಾಳಿ ಪಕ್ಷಗಳನ್ನು ಮಣಿಸುವುದಕ್ಕಾಗಿ ಒಂದು ಮೈತ್ರಿ ಮಾಡಿಕೊಂಡಿರುವ ಉದಾಹರಣೆಗಳು ಕೂಡ ಇವೆ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಶಿವಸೇನೆ ಹಿಂದುತ್ವವನ್ನು ಪ್ರತಿಪಾದಿಸುತ್ತೆ, ಆದ್ರೆ ಅಧಿಕಾರಕ್ಕೋಸ್ಕರ ಕಳೆದ 4-5 ವರ್ಷಗಳಿಂದ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿತು. ಅದೇ ರೀತಿ ಯಾವಾಗಲೂ ಕಾಂಗ್ರೆಸ್ ಜೊತೆ ಇದ್ದಂತ ಎನ್ಸಿಪಿ ಇವತ್ತು ಬಿಜೆಪಿ ಒಂದಿಗಿದೆ. ಈ ತರದ ವಿರೋಧಾಭಾಸಗಳು ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ಇವೆ. ಆದ್ರೆ ವನತಿ ಶ್ರೀನಿವಾಸನ್, ಅದೇ ರೀತಿ ಕನಿಮೋಳಿ ಸೋಮು ನೀಡಿರುವಂತಹ ಹೇಳಿಕೆ ತಮಿಳುನಾಡಿನ ರಾಜ್ಯ ರಾಜಕಾರಣದ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಒಂದಷ್ಟು ಚರ್ಚೆ ನಡೀತಿದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಒಂದು ವೇಳೆ ಮೈತ್ರಿ ಆದ್ರೆ ಅದು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಪ್ರಭಾವ ಬೀರುತ್ತೆ. ಅದೇ ರೀತಿ ತಮಿಳುನಾಡಿನ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಮೀಕರಣಕ್ಕೆ ಕೂಡ ಅದು ದಾರಿ ಮಾಡಿಕೊಡುತ್ತೆ. ಯಾಕಂದ್ರೆ ಅಲ್ಲಿ ಎಐಡಿಎಂಕೆ ಏನ್ ಮಾಡುತ್ತೆ, ಟಿವಿಕೆ ಏನ್ ಮಾಡುತ್ತೆ, ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಡಿಎಂಕೆ ಬಿಜೆಪಿ ಮೈತ್ರಿ ಆದ್ರೆ ಈ ಮೂರು ಪಾರ್ಟಿಗಳು ಏನ್ ಮಾಡ್ತವೆ ಎಂಬುದು ಕೂಡ ಕಾದು ನೋಡುವಂತದ್ದು. ಅದೇ ರೀತಿ ನೀಡಿದ ತಕ್ಷಣ ಈ ಎರಡೂ ಪಕ್ಷಗಳು ಮೈತ್ರಿ ಆಗ್ತವೆ ಅಂತಲ್ಲ, ಆದ್ರೆ ಈ ಹೇಳಿಕೆಗಳು ಕೂಡ ಎಲ್ಲೋ ಒಂದ್ ಕಡೆ ಎರಡೂ ಪಕ್ಷಗಳು ಈಗಾಗಲೇ ಒಂದು ನಿರಾಶೆಯನ್ನು ಅನುಭವಿಸಿದೆ. ಭವಿಷ್ಯದಲ್ಲಿ ಮೈತ್ರಿ ಆದ್ರೂ ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ, ಯಾರು ಶಾಶ್ವತ ಶತ್ರುಗಳಲ್ಲ ಎಂಬ ಮಾತು ನಿಜಕ್ಕೂ ಕೂಡ
ಬಹುತೇಕ ಪೊಲಿಟಿಕಲ್ ಪಾರ್ಟಿಗಳಿಗೆ ಅನ್ವಯವಾಗುತ್ತೆ. ಅದಕ್ಕೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಉದಾಹರಣೆ ಇವೆ, ಅದೇ ರೀತಿ ಕರ್ನಾಟಕದಲ್ಲಿ ಉದಾಹರಣೆಗಳು ಕೂಡ ಇವೆ. ಅದೇ ರೀತಿ ಡಿಎಂಕೆ ಸತತವಾಗಿ ಕಾಂಗ್ರೆಸ್ ಜೊತೆಗೇನು ನಿಂತಿಲ್ಲ, ಯಾಕಂದ್ರೆ ವಾಜಪೇಯಿ ಗವರ್ಮೆಂಟ್ ಅಲ್ಲೂ ಕೂಡ ಅವತ್ತಿನ ಸರ್ಕಾರದಲ್ಲಿ ಎನ್ಡಿಎದ ಭಾಗವಾಗಿದ್ದು ಡಿಎಂಕೆ. ಹೀಗಾಗಿ ಮುಂದಿನ ದಿನ ಅದೇ ರೀತಿ ತನ್ನ ಅಸ್ತಿತ್ವಕ್ಕಾಗಿ ಟಿವಿಕೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಡಿಎಂಕೆ ಬಿಜೆಪಿ ಮೈತ್ರಿ ಮಾಡಿಕೊಂಡ್ರು ಕೂಡ ಅಚ್ಚರಿ ಪಡಬೇಕಲ್ಲ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಏನು? ಡಿಎಂಕೆ ಮತ್ತು ಬಿಜೆಪಿ ಭವಿಷ್ಯದ ದಿನಗಳಲ್ಲಿ ಮೈತ್ರಿ ಮಾಡಿಕೊಳ್ತಾವ? ಈ ಕುರಿತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.